ಆರತಿ ಕುಮಾರಿ ಅವರೇ, ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಬಗ್ಗೆ ಹೇಳಿ ಆರತಿ ಕುಮಾರಿ ಅವರೇ. ಮೂಲತಃ ಎಲ್ಲಿಯವರು? ಸರ್ ಮೂಲತಃ ಮೈಸೂರಿನವರು ನಾವು. ನಾನು 2010ರಲ್ಲಿ ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕ ಆಯಿತು. 2010ರಿಂದ 2017ರವರೆಗೆ ಚಿನ್ಕುಳಿ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದೆ. ಆನಂತರ 2018ರಿಂದ 2020ರವರೆಗೆ ನಾರಾಯಣಪುರ ಗ್ರಾಮ ಪಂಚಾಯತಿಯಲ್ಲಿ 2 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ಮತ್ತೆ 2021ರಿಂದ ಇಲ್ಲಿಯವರೆಗೆ ಕೂಡ ಅಲ್ಲೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ನಿಮ್ಮ ವಿದ್ಯಾಭ್ಯಾಸ? ಸರ್ ನಂದು BA ಕಂಪ್ಲೀಟ್ ಆಗಿ MA ಇನ್ ಎಕನಾಮಿಕ್ಸ್ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಮುಗಿಸಿದ್ದೀನಿ ಸರ್. ನಿಮಗೆ ಮುಂಚೆಯಿಂದಲೂ ಹಳ್ಳಿ ಪಂಚಾಯತ್ಗಳು ಅಂದರೆ ಇಷ್ಟನಾ? ಹೌದು ಸರ್. ಯಾಕಂದರೆ ನಾವು ಮುಂಚೆಯಿಂದನೂ ಕೂಡ ಹಳ್ಳಿಗಳಲ್ಲೇ ಸ್ವಲ್ಪ ಬೆಳೆದಿದ್ದು. ಅಂದರೆ ನಮ್ಮ ಅಜ್ಜಿ ಮನೆ ಇದ್ದಿದ್ದು ಪ್ರಿಯಾಪಟ್ಟಣ ತಾಲೂಕಲ್ಲಿ ಮಂಚದೇವನಹಳ್ಳಿ ಅಂತ. ಸೊ ಅಲ್ಲಿಗೆ ನಾವು ಹೋದಾಗೆಲ್ಲ ಹಳ್ಳಿಯ ವಾತಾವರಣ ನಮಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಹಾಗಾಗಿ ಹಳ್ಳಿಗಳ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು. ಹಾಗಾಗಿ ನಾನು ಆ್ಯಕ್ಚುಲಿ ಮೂಲ ಉದ್ದೇಶ ಇದ್ದಿದ್ದು ನನಗೆ KS ಅಥವಾ IAS ಮಾಡಬೇಕು ಅಂತ. ಬಟ್ ಬೇಗ ನನಗೆ ಕೆಲಸ ಸಿಕ್ಕಿದ್ರಿಂದ ಆ ಒಂದು ಕನಸು ನನಸಾಗಲಿಲ್ಲ ಸರ್. ಆದರೆ ಈಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಒಂದು ಗ್ರಾಮ ಪಂಚಾಯತ್ ಅಂದರೆ ಅದನ್ನು ಹಳ್ಳಿಯ ಒಂದು ಕೇಂದ್ರ ಬಿಂದು ಅಂತ ಹೇಳ್ಬೋದು. ಹೌದು ಸರ್. ಈಗ ನಿಮಗೇನು ಅನಿಸುತ್ತೆ ಗ್ರಾಮ ಪಂಚಾಯತ್ ಬಗ್ಗೆ? ಖಂಡಿತ ಹೌದು ಸರ್. ಯಾಕಂದರೆ ಯಾವುದೇ ಒಂದು ಪಂಚಾಯತಿಗಳಲ್ಲಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ಬಹಳ ಮುಖ್ಯವಾದದ್ದು. ಯಾಕಂದರೆ ಪ್ರತಿಯೊಂದು ಗ್ರಾಮಗಳಲ್ಲಿ ರೈತರ ಸಮಸ್ಯೆ ಇರ್ಬೋದು ಅಥವಾ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿರ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ಬಹಳ ಮುಖ್ಯವಾದದ್ದು. ಯಾಕಂದರೆ ಪ್ರತಿಯೊಂದು ಅವರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡೋದಾಗಿರ್ಬೋದು ಅಥವಾ ಸ್ವಚ್ಛತೆಗಳನ್ನು ಮಾಡೋದಾಗ್ಬೋದು ಅಥವಾ ಟೋಟಲ್ ಓವರಾಲ್ ಅಭಿವೃದ್ಧಿ ಮಾಡಬೇಕಾದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕೆಲಸ ಬಹಳ ಮುಖ್ಯವಾದದ್ದು ಸರ್. ಆರತಿ ಕುಮಾರಿ ಅವರೇ, ನಿಮ್ಮ ಕಾರ್ಯಕ್ಕಾಗಿ ಸಾಕಷ್ಟು ಪುರಸ್ಕಾರಗಳನ್ನು ತಾವು ಪಡೆದುಬಿಟ್ಟಿದ್ದೀರಿ. ಏನೆಲ್ಲ ಪುರಸ್ಕಾರಗಳು ಸಿಕ್ಕಿದೆ ಹೇಳ್ಬೋದೇ ತಮಗೆ? ಸರ್ ಹೌದು ಸರ್. ನಮ್ಮದು 2013ರಲ್ಲಿ ಮೊದಲಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಅಂತ ಶುರು ಆಯಿತು ಸರ್. ಅದು ಗಾಂಧಿ ಗ್ರಾಮ ಪುರಸ್ಕಾರ ಏನಂತ ಅಂದರೆ, ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟಾರೆ ಅಭಿವೃದ್ಧಿ ಏನಾಗಿದೆ ಅಂದರೆ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸ್ವಚ್ಛತೆ ಮಾಡಿಸ್ಬೋದು ಅಥವಾ ಊರಿನ ಒಳಗೆ ಸ್ವಚ್ಛತೆ ಮಾಡಿಸೋದಿರ್ಬೋದು, ಮತ್ತು ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡೋದಾಗಿರ್ಬೋದು. ಪ್ರತಿಯೊಂದು ಓವರಾಲ್ ಡೆವಲಪ್ಮೆಂಟು ಅಂದರೆ ನಮ್ಮ ಸ್ವಂತ ಸಂಪನ್ಮೂಲಗಳ ಕ್ರೋಢೀಕರಣ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂಥದ್ದಿರ್ಬೋದು. ಎಲ್ಲವನ್ನು ನೋಡಿ ಅಂಕಗಳ ಆಧಾರದ ಮೇಲೆ ಪ್ರತಿಯೊಂದು ತಾಲೂಕಿಗೆ ಒಂದೊಂದು ಅಂತ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡ್ತಾರೆ ಸರ್. ಅದರಲ್ಲಿ ನಮಗೆ ಮೊದಲನೇದಾಗಿ 2013ರಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ದೊರೆಯಿತು ನಮಗೆ ಮೊದಲನೇ ಬಾರಿ. ಚಿನಕುರುಳಿ ಗ್ರಾಮ ಪಂಚಾಯತ್? ಹೌದು ಸರ್. ಚಿನಕುರುಳಿ ಗ್ರಾಮ ಪಂಚಾಯತಿಗೆ ಮೊದಲನೇ ಬಾರಿ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆಯಿತು. ಅದರಲ್ಲಿ ನಮ್ಮ RDPR ಮಿನಿಸ್ಟರ್ ಅವರಿಂದ ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲ ಹೋಗಿ ಬ್ಯಾಂಗ್ಳೂರಿನಲ್ಲಿ ನಾವು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದು ಬಂದ್ವಿ. ಮತ್ತು ನಂತರ 2010ರಲ್ಲೂ ಕೂಡ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆಯಿತು ಮತ್ತು 3ನೇ ಬಾರಿಗೆ 2021ರಲ್ಲೂ ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪಡೆದ್ವಿ. ಅಂದರೆ ನಮಗೆ 2022-23ನೇ ಸಾಲಲ್ಲೂ ನಾವು ಅಪ್ಲೈ ಮಾಡಿದ್ವಿ. ಬಟ್ ಕಳೆದ ಬಾರಿ ಕೊಟ್ಟಿರೋರಿಗೆ ಅದು ಮತ್ತೆ ಅವಕಾಶ ಇಲ್ಲ ಅನ್ನೋ ಕಾರಣಕ್ಕಾಗಿ ನಮಗೆ ಆ ಬಾರಿ ಲಭಿಸಲಿಲ್ಲ ಸರ್. ಮತ್ತು 2ನೇದಾಗಿ ನಿರ್ಮಲ್ ಗ್ರಾಮ ಪುರಸ್ಕಾರ ಅಂತ, ಅದು ಒಂದು ನ್ಯಾಷನಲ್ ಅವಾರ್ಡ್ ಸರ್. ಅದು ಕೂಡ ಪ್ರತಿಯೊಂದು ಸ್ವಚ್ಛತೆಯ ಆಧಾರದ ಮೇಲೆ, ಅಂದರೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ನಾವು ಗ್ರಾಮಗಳಲ್ಲಿ ಮಾಡುವ ಸ್ವಚ್ಛತೆಯನ್ನು ಸೆಂಟ್ರಲ್ ಟೀಮ್ನವರೇ ಬಂದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಅಂಗನವಾಡಿಗಳಲ್ಲಿ ಎಲ್ಲ ಪ್ರತಿಯೊಂದು ಸ್ವಚ್ಛತೆಗೆ ಸಂಬಂಧಪಟ್ಟಂಗೆ ಮತ್ತು ಊರಿನ ಒಳಗೆ ಚರಂಡಿಗಳ ಒಂದು ನೈರ್ಮಲೀಕರಣ ಬಗ್ಗೆ ಒಂದು ಟೀಮ್ ವರ್ಕ್ ಮಾಡಿ ನಮ್ಮ ಪಂಚಾಯತಿಗೆ ಒಂದು ಸೆಂಟ್ರಲ್ ಒಂದು ಅವಾರ್ಡ್ ಬಂತು ಸರ್. ಅದು ನಿರ್ಮಲ್ ಗ್ರಾಮ್ ಅವಾರ್ಡ್ ಅಂತ. ಕಳೆದ ಬಾರಿ ನಮಗೆ ಒಂದು ISO ಸರ್ಟಿಫಿಕೇಷನ್, ಅಂದರೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ಅಂತ. ಅಂದರೆ ಯಾವುದೇ ಒಂದು ಸೇವೆಗಳನ್ನ ನಾವು ಒಂದು ಸರ್ಕಾರದಿಂದ ನಿಗದಿಪಡಿಸಿರ್ತಾರೆ. ಅಂದರೆ ಒಂದು ಖಾತೆ ಮಾಡಲಿಕ್ಕಿರ್ಬೋದು, ಕಟ್ಟಡ ಲೈಸೆನ್ಸ್ಗಿರ್ಬೋದು, ಒಂದು ಸಕಾಲದಲ್ಲಿ ಸೇವೆಯನ್ನು ಒದಗಿಸಲು ಒಂದು ಕಾಲಾವಕಾಶ ನೀಡಿರ್ತಾರೆ. ಅಂದರೆ ಖಾತೆ ಮಾಡಿಕೊಡಲು 45 ದಿನ, ಕಟ್ಟಡ ಲೈಸೆನ್ಸ್ ನೀಡಲು 60 ದಿನ. ಅದು ಸಕಾಲದಲ್ಲಿ ಸಾರ್ವಜನಿಕರಿಗೆ ಸೇವೆ ನೀಡಲು ಸರ್ಕಾರ ನಿಗದಿಪಡಿಸಿರುವ ಒಂದು ಸಮಯ. ಆದರೆ ಈ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪ್ರತಿಯೊಬ್ಬರದ್ದು ಸಾರ್ವಜನಿಕರ ಅರ್ಜಿನ ನಾವು ಫ್ರಂಟ್ ಆಫೀಸ್ ಅಂತ ಮಾಡಿರ್ತೀವಿ.
ಅದರಲ್ಲಿ ಈಗ ಕೆಲವರು ಅನಕ್ಷರಸ್ಥರಿರ್ತಾರೆ. ಅಂಥವ್ರು ಬಂದಾಗ ನಮ್ಮ ಫ್ರಂಟ್ ಆಫೀಸ್ನವರೇ ಅದನ್ನು ಎಲ್ಲ ಅರ್ಜಿಗಳನ್ನ ಭರ್ತಿ ಮಾಡೋದಿರ್ಬೋದು, ಅಥವಾ ಅವ್ರಿಗೆ ಪೂರಕ ದಾಖಲಾತಿಗಳನ್ನ ಏನೇನು ಕೊಡಬೇಕು ಅನ್ನೋದ ಒಂದು ಲಿಸ್ಟ್ ಮಾಡಿ ಅವ್ರಿಗೆ ಕೊಟ್ಟು ಪ್ರತಿಯೊಂದನ್ನು ಪರಿಶೀಲಿಸಿ ನಂತರ ಅಪ್ಲಿಕೇಶನ್ಸ್ಗಳನ್ನ ತೆಗೆದುಕೊಳ್ಳೋದು. ಮತ್ತು ಅದರಲ್ಲಿ ಯಾವುದೇ ಒಂದು ದಾಖಲಾತಿಗಳು ಲಭ್ಯ ಇಲ್ಲದಂತೆ ಆದರೆ ಆ ಕೂಡಲೇ ನಾವು ಇಂಥ ದಾಖಲಾತಿಗಳಿಲ್ಲ, ಆದ್ದರಿಂದ ಅದನ್ನು ಒದಗಿಸ್ಕೊಡಿ ಅಂತ ಹೇಳ್ತೀವಿ. ಇದ್ರ ಮೂಲ ಉದ್ದೇಶ ಏನಂದರೆ ಸಾರ್ವಜನಿಕರನ್ನ ಪಂಚಾಯತಿಗೆ ಜಾಸ್ತಿ ಓಡಾಡಿಸ್ಬಾರ್ದು ಅನ್ನೋ ಮುಖ್ಯ ಉದ್ದೇಶ. ಈಗ 60 ದಿನ ಇರೋವಂಥ ಒಂದು ಸಮಯನ ನಾವು ಪ್ರತಿಯೊಂದು ದಾಖಲಾತಿಗಳು ಸರಿ ಇದ್ದಲ್ಲಿ ಕೇವಲ 2-3 ದಿನಗಳಲ್ಲೇ ಅದನ್ನು ವಿಲೇವಾರಿ ಮಾಡುವಂಥದ್ದು. ಅಂದರೆ ಅದನ್ನು ಸಾರ್ವಜನಿಕರಿಗೆ ನಾವು ಒಂದು ತೃಪ್ತಿ ಮತ್ತು ಒಂದು ಸಂತೋಷವನ್ನು, ಒಂದು ಖುಷಿ ಪಡಬೇಕು. ಅವರು 60 ದಿನ ಇರೋವಂಥ ಒಂದು ಇದು ನಮಗೆ ಕೇವಲ 2-3 ದಿನಗಳಲ್ಲೇ ನಾವು ಸರಿಯಾದ ದಾಖಲೆಗಳನ್ನು ಕೊಟ್ಟು ಅದನ್ನು ಸೇವೆಯನ್ನು ಪಡೆದುಕೊಂಡ್ವಿ ಅಂತ. ಸೊ ಹಾಗಾಗಿ ನಮ್ಮ ಪಂಚಾಯಿತಿ ISO ಸರ್ಟಿಫಿಕೇಷನ್ಗೆ ಕೂಡ ಅದು ಆಯ್ಕೆ ಆಗಿದೆ ಸರ್. ಈ ಬರುವ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಅದು ಸರ್ಟಿಫಿಕೇಷನ್ ನಮಗೆ ಸಿಗ್ಬೋದು ಸರ್. ಈ ತರಹ ಸರ್ಟಿಫಿಕೇಷನ್ನು ಅಥವಾ ಪ್ರಶಸ್ತಿ ಸಿಗೋದ್ರಿಂದ ಹಾಂ ಸರ್, ಪಂಚಾಯತ್ಗೆ ಏನಾದರೂ ಅನುಕೂಲ ಇದೆಯಾ? ಹೌದು ಸರ್, ಖಂಡಿತ. ಯಾಕಂದರೆ ಈಗ ನಮಗೆ ಇದು ISO ಸರ್ಟಿಫಿಕೇಷನ್ ಇದರಿಂದ ಒಂದು ಕಲಿಕಾ ಕೇಂದ್ರಕ್ಕೆ ಸರ್ಕಾರದಿಂದನೇ 7 ಲಕ್ಷ ಮೊತ್ತವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಪಂಚಾಯಿತಿಯವರು ಬಂದು ನಮ್ಮಲ್ಲಿ ನಾವು ಯಾವ ಥರ ರೆಕಾರ್ಡ್ಸ್ಗಳನ್ನ ಮೇಂಟೈನ್ ಮಾಡಿದ್ದೀವಿ, ಯಾವ ಥರ ನಾವು ಸೇವೆಗಳನ್ನ ಒದಗಿಸ್ತೀವಿ, ಫ್ರಂಟ್ ಆಫೀಸ್ ಯಾವ ಥರ ಇದೆ, ಪ್ರತಿಯೊಂದನ್ನು ಬೇರೆ ಪಂಚಾಯಿತಿಯವರು ಅಥವಾ ಬೇರೆ ಸ್ಟೇಟವರು ಬಂದು ಈಗ ನಮಗೆ ISO ಸರ್ಟಿಫಿಕೇಷನ್ ಟ್ರೈನಿಂಗ್ ನೀಡಿದಂಥ ಸಂದರ್ಭದಲ್ಲಿ SIRDಯಲ್ಲಿ ನಾವು ಕೇರಳ ವಯನಾಡ್ಗೆ ಹೋಗಿದ್ವಿ. ನಾವು ಮತ್ತು ಅಧ್ಯಕ್ಷರು ಅಲ್ಲಿ ಹೋಗಿ ಟ್ರೈನಿಂಗ್ ಪಡೆದು ಕೆಲವು ಪಂಚಾಯತಿಗಳನ್ನ ವಿಸಿಟ್ ಮಾಡಿ ಬಂದ್ವಿ ಸರ್, ಅಲ್ಲಿ ಹೇಗಿದೆ ಅಂತ. ಅದೇ ಥರ ಈಗ ನಮ್ಮ ಪಂಚಾಯತಿಗೆ ಬಂದರೆ ನಮ್ಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಅಂತ ಒಂದು ಕಲಿಕಾ ಕೇಂದ್ರಕ್ಕೆ ಸರ್ಕಾರದಿಂದನೇ 7 ಲಕ್ಷ ಮೊತ್ತ ಕೂಡ ಬಿಡುಗಡೆಯಾಗಿದೆ. ಅಂದರೆ ಅದಕ್ಕೆ ಒಂದು ಸಮರ್ಪಕವಾದ ಒಂದು ಚೇರ್ಸ್ಗಳಿರ್ಬೋದು, ಅದಕ್ಕೆ ಒಂದು ಪೂರಕವಾದ ಏನೇನು ಬೇಕು ಕಲಿಕಾ ಕೇಂದ್ರಕ್ಕೆ, ಒಂದು ಕಟ್ಟಡ, ಸರಿಯಾದ ಕಟ್ಟಡ ಇಲ್ಲ ಅಂತ ಅಂದರೆ ಕಟ್ಟಡ ಕಟ್ಟಿಸ್ಲಿಕ್ಕೆ, ಅದಕ್ಕೆ ಪೂರಕವಾಗಕ್ಕೆ ಒಂದು 7 ಲಕ್ಷ ಮೊತ್ತವನ್ನು ಬಿಡುಗಡೆ ಮಾಡಿದ್ದಾರೆ ಸರ್ ಸರ್ಕಾರದಿಂದ. ಅಂದರೆ ಈಗ ನೀವು ವಯನಾಡಿಗೆ ಹೋಗೋ ಅಗತ್ಯ ಇಲ್ಲ, ಚಿನ್ಕುರುಳಿನಲ್ಲೇ ಬಂದು ತರಬೇತಿ ತಗೊಳ್ಳಿ ಅಂತ. ಹೌದು ಸರ್, ನಮ್ಮ ಕರ್ನಾಟಕ ಸ್ಟೇಟ್ ಅವರು ಬಂದು ಇಲ್ಲಿ ಚಿನ್ಕುರುಳಿಯಲ್ಲಿ ಬಂದು ನೋಡ್ಬೋದು ಅಂತ ಸರ್. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಆರತಿ ಕುಮಾರಿ ಅವರೇ, ಒಂದು ಪಂಚಾಯತ್ ಏನೇನು ಕಾರ್ಯನಿರ್ವಹಿಸುತ್ತೆ ಹಳ್ಳಿನಲ್ಲಿ? ಸರ್, ಪಂಚಾಯಿತಿಯಲ್ಲಿ ಮೊದಲನೇದಾಗಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಸರ್ ಮೊದಲನೇದು. ಎರಡನೇದು ಸ್ವಚ್ಛತೆ. ಪ್ರತಿಯೊಂದು ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಪ್ರತಿಯೊಂದು ಗ್ರಾಮಗಳ ಚರಂಡಿ ಇರ್ಬೋದು, ಅದರ ನೈರ್ಮಲೀಕರಣ ಎರಡನೇ ಕೆಲಸ ಸರ್. ಒಂದೊಂದಾಗಿ ಹೇಳ್ತಾ ಹೋಗಿ. ಮೊದಲನೇದು ಕುಡಿಯೋ ನೀರು, ಶುದ್ಧ ಕುಡಿಯುವ ನೀರು ಸರ್. ಅದ್ರ ಬಗ್ಗೆ ಏನೇನು ಕ್ರಮ ತಗೋ ಸರ್? ಈಗ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೋಸ್ಕರ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡಿದ್ದೇವೆ ಸರ್. ಹೆಚ್ಚು ಕಡಿಮೆ ಈಗ ಚಿನ್ಕುರುಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ನಮ್ಮ ಚಿನ್ಕುರುಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 15 ಗ್ರಾಮಗಳು ಬರುತ್ತೆ ಸರ್. ಅದರಲ್ಲಿ 6ರಿಂದ 7 ಗ್ರಾಮಗಳಲ್ಲಿ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಾಣ ಮಾಡಿದ್ದೇವೆ. ಅದನ್ನು ನಮ್ಮ RWS ರೂರಲ್ ವಾಟರ್ ಸಪ್ಲೈ ಸ್ಕೀಮ್ ಅವರು ಏನಿದ್ದಾರೆ ಅವರೇ ಬಂದು ಅದನ್ನೆಲ್ಲ ಸರ್ವಿಸ್ ಮೇಂಟೆನೆನ್ಸ್ ಮಾಡ್ತಾರೆ. ಮತ್ತು ನಮ್ಮ ವಾಟರ್ಮ್ಯಾನ್ಗಳೇನಿದ್ದಾರೆ ಅವರು ಕೂಡ ಅದನ್ನು ಸರ್ವಿಸ್ ಮಾಡಿ ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡ್ತಾರೆ ಸರ್. ಮನೆ ಮನೆಗೇನೆ ನೀರನ್ನು ಪೂರೈಕೆ ಮಾಡುವಂತಹ ಹೌದು ಸರ್ಕಾರದ ಯೋಜನೆಯೂ ಇದೆ. ಹೌದು ಸರ್. ಅದು ಜಲ್ ಜೀವನ್ ಮಿಷನ್ ಅಂತ JJM ಮಿಷನ್ ಕಾರ್ಯದಡಿ ಪ್ರತಿಯೊಂದು ಮನೆಗಳಿಗೂ ಕೂಡ ವೈಯಕ್ತಿಕವಾಗಿ ನಲ್ಲಿ ಸಂಪರ್ಕವನ್ನು ಕೊಟ್ಟು ಪ್ರತಿ ಮನೆಗೂ ಕೂಡ ನಾವು ವೈಯಕ್ತಿಕವಾದ ನಲ್ಲಿ ಸಂಪರ್ಕದಿಂದ ನೀರನ್ನ ಪೂರೈಕೆ ಮಾಡ್ತೀವಿ ಸರ್. ನಿಮ್ಮ ಎಲ್ಲ ಗ್ರಾಮಗಳು ಪಂಚಾಯತ್ ವ್ಯಾಪ್ತಿಯಲ್ಲಿ? ಹೌದು ಸರ್, 15 ಗ್ರಾಮಗಳಿಗೂ ಮಾಡಿದ್ದೀವಿ ಸರ್ ನಾವು. ಅಂದರೆ ಕುಡಿಯೋ ನೀರಿಗೆ ಸಮರ್ಪಕವಾದ ಪೂರೈಕೆ ವಿಧಾನವನ್ನು ಅಳವಡಿಸ್ಕೊಂಡಿದ್ದೀವಿ ಸರ್. ಎರಡನೇದಾಗಿ ಸ್ವಚ್ಛತೆ ಸರ್.
ಸ್ವಚ್ಛತೆಯಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಶಾಲಾ ಕಾಲೇಜುಗಳು ಮತ್ತು ಅಂಗನವಾಡಿಗಳಿಗೆ ನಮ್ಮ ಲೇಬರ್ಸ್ಗಳೇನಿದ್ದಾರೆ ಸ್ವಚ್ಛತಾಕಾರರು ಅವರಿಂದ ಕಳಿಸಿ ಎಲ್ಲ ಸ್ವಚ್ಛತೆಯನ್ನು ಮಾಡಿಸ್ತೀವಿ ಸರ್. ಮತ್ತು ಪ್ರತಿಯೊಂದು ನಮ್ಮದೇ ಆದ ಸ್ವಂತ ಸಂಪನ್ಮೂಲದಿಂದ ಆಟೋ ಮತ್ತು ಟ್ರ್ಯಾಕ್ಟರ್ ಖರೀದಿ ಮಾಡಿದ್ದೀವಿ. ಅದರಲ್ಲಿ ನಾವೇನು ಮಾಡ್ತೀವಿ, ನಿಮ್ಮದೇ ಆದ ಸ್ವಂತ ಸಂಪನ್ಮೂಲ ಅಂದ್ರೆ ಏನು ಮೇಡಮ್? ಸರ್ ನಮ್ಮದೇ ಆದ ಸ್ವಂತ ಸಂಪನ್ಮೂಲ ಅಂತಂದರೆ ನಾವು ಇದುವರೆಗೂ 110 ಅಂಗಡಿ ಮಳಿಗೆಗಳನ್ನ ನಿರ್ಮಾಣ ಮಾಡಿದ್ದೇವೆ ಸರ್, ಎಲ್ಲಿ? ಚಿನ್ಕುರುಳಿ ಗ್ರಾಮದಲ್ಲೇ. ಓಹೋ. ಅದರಲ್ಲಿ ನಮಗೆ ಕನಿಷ್ಠ ನಮಗೆ ಪ್ರತಿ ಮಾಹೆ 1.25 ಲಕ್ಷ ಆದಾಯ ಬರುತ್ತೆ ಸರ್ ಅದರಲ್ಲಿ, ಬಾಡಿಗೆ ರೂಪದಲ್ಲಿ. ಸೊ ಅದನ್ನು ನಾವು ಹರಾಜು ಮುಖಾಂತರ ಮಾಡ್ತೀವಿ, ಅದು 1.25 ಲಕ್ಷ ನಮಗೆ ಆದಾಯ ಬರುತ್ತೆ. ಅದರಲ್ಲಿ ನಾವೇನು ಮಾಡಿದ್ದೀವಿ, ಟ್ರ್ಯಾಕ್ಟರ್ ಮತ್ತು ಆಟೋವನ್ನು ಖರೀದಿಸಿರ್ತೀವಿ. ಟ್ರ್ಯಾಕ್ಟರ್ ಮತ್ತು ಆಟೋ ಪ್ರತಿದಿನ ಪ್ರತಿ ಬೀದಿಗಳಲ್ಲಿ ಕಸವನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಮಾಡುತ್ತೆ ಸರ್. ಇದನ್ನು ಕಲೆಕ್ಟ್ ಮಾಡಿದ ನಂತರ ನಮ್ಮಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ ಒಂದಿದೆ ಸರ್. ಅದನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಆ ಒಂದು ಘಟಕದಲ್ಲಿ ತೆಗೆದುಕೊಂಡು ಹೋಗಿ ಈ ತ್ಯಾಜ್ಯವನ್ನೆಲ್ಲ ಅಲ್ಲಿ ಹಾಕಿ, ಅದರಲ್ಲಿ ನಮ್ಮ ಸ್ವಚ್ಛತಾಗಾರರು ಏನು ಮಾಡ್ತಾರೆ, ಅದನ್ನು ಪ್ಲಾಸ್ಟಿಕ್ಕು ಮತ್ತು ಬಾಟಲ್ಸ್ಗಳು, ಪೇಪರ್ಗಳು ಮತ್ತು ಹಸಿ ಕಸ ಎಲ್ಲನೂ ಅಲ್ಲೇ ವಿಂಗಡಣೆ ಮಾಡ್ತಾರೆ. ಹಸಿ ಕಸನ ಪಕ್ಕದಲ್ಲೇ ಕಾಂಪೋಸ್ಟ್ ಬಿಟ್ಟಿರುತ್ತೆ, ಅದರಲ್ಲಿ ಹಾಕಿ ಗೊಬ್ಬರವನ್ನಾಗಿ ಪರಿವರ್ತಿಸ್ತೀವಿ. ಮತ್ತು ಈಗ ನಮ್ಮ ಪಂಚಾಯತಿಗೆ ಇನ್ನೊಂದು ಏನಂತ ಅಂದರೆ ಮಿನಿ MRF ಅಂದರೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅನ್ನೋವಂಥದ್ದು ಒಂದು ಮಿಷನರಿ ನಮ್ಮ ಪಂಚಾಯತಿಗೆ ಬರುತ್ತೆ ಸರ್. ಅಂದರೆ ಅದು ಕೂಡ ನಮ್ಮ ಪಂಚಾಯತಿಗೆ ಆಯ್ಕೆ ಆಗಿದೆ ನಮ್ಮ ತಾಲೂಕಿನಲ್ಲಿ. ಅಂದರೆ ಅದರ ವೆಚ್ಚ ಬಂದು 16 ಲಕ್ಷ ರೂಪಾಯಿಗಳು. ಅದನ್ನು ಕೂಡ ಸರ್ಕಾರನೇ ನಮಗೆ ಒದಗಿಸ್ಕೊಡ್ತಾ ಇದೆ. ಸೊ ಆ ಮಿಷನರಿಯಲ್ಲಿ ನಮಗೇನಾಗುತ್ತೆ, ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ, ಘನತ್ಯಾಜ್ಯ ವಿಲೇವಾರಿ ಘಟಕ ಅಂತ. ಅದರಲ್ಲಿ ನಾವು ಆ ಮಿಷನರಿ ಸಹಾಯದಿಂದ ಈ ಕಸ ಏನು ಕಲೆಕ್ಟ್ ಆಗಿದೆ ಅದರಲ್ಲಿ ಪ್ಲಾಸ್ಟಿಕ್ ಕಸಗಳು ಮತ್ತು ಬಾಟಲ್ಸ್ಗಳು ಎಲ್ಲನೂ ಸ್ಮಾಲ್ ಸ್ಕೇಲಾಗಿ ಕಂಪ್ರೆಸ್ ಮಾಡ್ತೀವಿ. ಅದನ್ನೆಲ್ಲ ಕಂಪ್ರೆಸ್ ಮಾಡಿ ಅದನ್ನು ಕೂಡ ಮಾರಾಟ ಮಾಡಿ ಅದರಿಂದ ಕೂಡ ಒಂದು ಆದಾಯವನ್ನು ಗಳಿಸುವಂಥದ್ದಿದೆ ಸರ್. ಹೌದು ಸರ್, ಆ ಥರ ಮಾಡ್ತೀವಿ. ಬಟ್ ಅದಿನ್ನೂ ಮಿಷನರಿ ಬಂದಿಲ್ಲ ಸರ್, ಪ್ರಪೋಸಲ್ ಹೋಗಿದೆ, ಅದು ಇನ್ನೊಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಬರುತ್ತೆ ಸರ್ ಅದು ನಮಗೆ. ಅಂದರೆ ಈಗ ಮನೆಯಿಂದ ಸಂಗ್ರಹ ಆಗುವಂತಹ ದ್ರವರೂಪದ ತ್ಯಾಜ್ಯಕ್ಕೆ ಏನು ಮಾಡ್ತೀರಿ ಸರ್? ನಾವು ಯಾವುದೇ ಥರ ದ್ರವರೂಪ ತ್ಯಾಜ್ಯನ ಕಲೆಕ್ಟ್ ಮಾಡೋದಿಲ್ಲ. ದ್ರವರೂಪ ತ್ಯಾಜ್ಯಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ ಅಂತ ಪ್ರತಿಯೊಂದು ಒಂದು ಚರಂಡಿಗಳ ಅಂತ್ಯದಲ್ಲಿ ಅದನ್ನು ಕಟ್ಟಿಸ್ತೀವಿ ಸರ್. ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ದು ಒಂದು ದೊಡ್ಡ ಚರಂಡಿ ರೂಪದಲ್ಲಿ ಕಟ್ಟಿ ಅದಕ್ಕೆ ಮಧ್ಯ ಜಾಲರಿ ಟೈಪ್ ಕೊಟ್ಟು ಅದೆಲ್ಲ ಕೂಡ ಫಿಲ್ಟ್ರಾಗಿ ಕೊನೆಯದಾಗಿ ನೀರು ಕೊನೆಯವರ ಜಮೀನಿಗೆ ಹರಿದು ಹೋಗುವಂಥದ್ದು. ಆ ಥರ ಮಾಡ್ತೀವಿ ಸರ್ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಏನಿದ್ರು ಸಾಲಿಡ್ ವೇಸ್ಟ್ ಮಾತ್ರ ನಾವು ಕಲೆಕ್ಟ್ ಮಾಡುವಂಥದ್ದು. ಅಂದರೆ ಈಗ ತ್ಯಾಜ್ಯ ನಿರ್ವಹಣೆ ಅನ್ನೋದು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸಮಸ್ಯೆಯಾಗಿ ಉಳಿದಿಲ್ಲ ಸರ್. ಕಸನೇ ವರ ಅಂತೀವಿ, ಹಾಗಾಗಿ ಕಸದಿಂದ ರಸವನ್ನು ತಯಾರು ಮಾಡ್ತಾ ಹೌದು ಸರ್. ಈ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಜಮೀನ್ ಮೇಲೆ ಬಿಟ್ರೆ ಅವ್ರೇನು ಇಲ್ಲ ಸರ್, ಒಳ್ಳೆ ನೀರೇ ಹೋಗೋದ್ರಿಂದ ಎಲ್ಲ ಫಿಲ್ಟರ್ ಆಗಿ ಒಳ್ಳೆ ನೀರು ಹೋಗೋದ್ರಿಂದ ಅವ್ರಿಗೆ ಅನುಕೂಲನೇ ಇದೆ ಹೊರತು ಅನಾನುಕೂಲ ಏನಾಗೋದಿಲ್ಲ ಸರ್. ಇದು 2ನೇದು. ಹೌದು ಸರ್. ಮತ್ತೆ 3ನೇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸರ್. ಅದರಲ್ಲಿ ಅದರ ಮುಖ್ಯ ಉದ್ದೇಶ ಏನಂತ ಅಂದರೆ ಯಾವುದೇ ಒಂದು ಕುಟುಂಬಗಳು ಯಾವುದೇ ಒಂದು ಆದಾಯ ಇಲ್ಲದೆ ಅವರು ಹೊರ ಹೋಗಬಾರ್ದು. ಅಂದರೆ ಅವರು ನಮ್ಮ ಗ್ರಾಮಗಳಲ್ಲೇ ಉಳಿದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಕುಟುಂಬಕ್ಕೆ 100 ದಿನಗಳ ಉದ್ಯೋಗವನ್ನು ಒದಗಿಸ್ಕೊಡ್ತೀವಿ ನಾವು. ಅವರು ಏನು ಮಾಡ್ತಾರೆ, ನಮೂನೆ 6ರಲ್ಲಿ ನಮಗೆ ಉದ್ಯೋಗ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ನಾವು ಅವರು ಅರ್ಜಿ ಸಲ್ಲಿಸಿದ ನಂತರ 7 ದಿನಗಳ ಒಳಗಾಗಿ ನೀವು ಇಂಥ ಕಡೆ ಕೆಲಸಕ್ಕಾಗಿ ವರದಿ ಮಾಡ್ಕೊಳ್ಬೋದು ಅಂತ ಒಂದು ನೋಟಿಸನ್ನು ಕೊಡ್ತೀವಿ ನಾವು ಅವ್ರಿಗೆ. ನಂತರ ನಮೂನೆ 9ರಲ್ಲಿ ಸಾರ್ವಜನಿಕವಾಗಿ ನೋಟಿಸ್ನ ಹಾಕ್ತೀವಿ ನಾವು, ನೀವು ಇಂಥ ದಿನ ಕೆಲಸಕ್ಕೆ ವರದಿ ಮಾಡ್ಕೊಳ್ಬೋದು ಅಂತ. ಸೊ ಅದು ಪ್ರತಿದಿನ ಕೂಲಿ ವೆಚ್ಚ ಏನಿರುತ್ತೆ ಅಂತಂದರೆ 349 ರೂಪಾಯಿ ಕೂಲಿ ವೆಚ್ಚ ಇರುತ್ತೆ. ಪ್ರತಿಯೊಂದು ಕುಟುಂಬಕ್ಕೆ ನಾವು 100 ದಿನ ಉದ್ಯೋಗಾವಕಾಶ ಒದಗಿಸ್ಕೊಡ್ತೀವಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನು ಬರುತ್ತೆ ಅಂತ ಅಂದರೆ ಸರ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಕುಟುಂಬದಲ್ಲಿ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಉದ್ಯೋಗಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳು ಅಂದರೆ ಒಂದು 6 ತಿಂಗಳಿಂದ ಒಂದು 3 ವರ್ಷದವರೆಗೆ ಇರೋ ಮಕ್ಕಳಿಗೆ ನೋಡ್ಕೊಳ್ಳೋಕ್ಕೆ ಒಂದು ಯಾವುದೇ ಥರ ಅವಕಾಶಗಳಿರುವುದಿಲ್ಲ. ಅದಕ್ಕೂ ಕೂಡ ಪಂಚಾಯಿತಿಗಳಲ್ಲಿ ಒಂದು ಕೂಸಿನ ಮನೆ ಅಂತ ಒಂದು ಪರ್ಪಸ್ನ ಸರ್ಕಾರದಿಂದ ಈಗ ತಂದಿದೆ ಸರ್. ಅದು ಏನು ಉದ್ದೇಶ ಅಂತ ಅಂದರೆ, ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನಿರ್ವಹಿಸಿರುವ ಕುಟುಂಬಗಳ ಮಕ್ಕಳಿಗೆ ಕೂಸಿನ ಮನೆ ಅಂದರೆ ಅದರಲ್ಲಿ ಕೂಡ 2 ಕೇರ್ ಟೇಕರ್ಸ್ ಅಂತ ಅಂದ್ಬಿಟ್ಟು ನಾವು ಟ್ರೈನಿಂಗ್ ಎಲ್ಲ ಕೊಟ್ಟಿರ್ತೀವಿ ಅವ್ರಿಗೆ. ಕೊಟ್ಟು ಅವರು ಅಂಥ ಮಕ್ಕಳನ್ನು 6 ತಿಂಗಳಿಂದ
3 ವರ್ಷದ ಮಕ್ಕಳನ್ನು ಅಲ್ಲಿ ಆರೈಕೆ ಮಾಡುವಂಥದ್ದು ಕೂಸಿನ ಮನೆಯಲ್ಲಿ. ಅದು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲೇ ನಾವು ಮಾಡಿರ್ತೀವಿ ಕೂಸಿನ ಮನೆ ಅಂತ. ಅದರಲ್ಲಿ ಅವರಿಗೆ ಪ್ರತಿನಿತ್ಯ ಪೌಷ್ಟಿಕವಾದ ಆಹಾರ, ಹಾಲು ಮತ್ತು ಮೊಟ್ಟೆ ಪ್ರತಿಯೊಂದನ್ನು ಕೂಡ ಪೂರೈಕೆ ಮಾಡಿ ಅದು ಒಂದು ಒಳ್ಳೆ ಸ್ಕೀಮ್ ಇದಾಗ್ತಾ ಇದೆ ಸರ್. ಒಂದು ಕೂಸಿನ ಮನೆ ಅನ್ನೋ ಒಂದು ಪ್ರೋಗ್ರಾಮು ಒಳ್ಳೆ ಇದರಲ್ಲಿ ಹೋಗ್ತಾ ಇದೆ. ಮತ್ತು ನಂತರ ಮುಂದಿನ ದಿನಗಳಲ್ಲಿ ಕೇವಲ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡ್ತಾ ಇರೋರ್ಗಲ್ದೇನೆ ಇತರೆ ಕುಟುಂಬಗಳ ಮಕ್ಕಳಿಗೂ ಕೂಡ ಇದನ್ನು ವಿಸ್ತರಣೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಕೂಡ ನಮ್ಮಲ್ಲಿ ಇದೆ ಸರ್. ಅದು MGNREGA ಯೋಜನೆ ಅಡಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು ಪಂಚಾಯತ್ನಲ್ಲಿ? ಸರ್, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾನು ಆಗಲೇ ಹೇಳಿದಾಗೆ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಿರ್ಮಾಣ ಮಾಡಿದ್ದೇವೆ ಸರ್. ಮತ್ತು ಹಳ್ಳಿಗೆ ಒಂದು ಜಮೀನಿಂದ ಇನ್ನೊಂದು ಜಮೀನಿಗೆ ಹೋಗೋ ಒಂದು ಸಂಪರ್ಕವಾದ ರಸ್ತೆಗಳನ್ನು ಕೂಡ ತಗೊಳ್ತೀವಿ. ಮತ್ತು ಚರಂಡಿಗಳು ಮಾಡ್ತೀವಿ. ಮತ್ತು ವೈಯಕ್ತಿಕ ಕಾಮಗಾರಿಗಳನ್ನಾಗಿ ರೈತರಿಗೆ ಕೃಷಿ ಹೊಂಡ, ಬದು ನಿರ್ಮಾಣ, ಮತ್ತು ದನದ ಕೊಟ್ಟಿಗೆ, ಕುರಿ ಶೆಡ್ಡು ಇಂಥವುಗಳನ್ನ ಕೂಡ ವೈಯಕ್ತಿಕವಾಗಿ ರೈತರಿಗೆ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಮಾಡ್ತೇವೆ ಸರ್. ಗ್ರಾಮ ಪಂಚಾಯಿತಿಯ ಕಾರ್ಯನಿರ್ವಹಣೆಗೆ ಬಹಳ ಪ್ರಧಾನವಾದ ಪಾತ್ರ ವಹಿಸೋದು ಗ್ರಾಮ ಸಭೆಗಳು. ಹೌದು ಸರ್. ಅದರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್. ಸರ್, ಗ್ರಾಮ ಸಭೆಗಳನ್ನು ನಾವು ವರ್ಷಕ್ಕೆ ಮಿನಿಮಮ್ ವಾರ್ಡ್ ಸಭೆಗಳನ್ನ ವರ್ಷಕ್ಕೆ 2 ಬಾರಿ ತಗೊಳ್ತೀವಿ. ಅಂದರೆ ವಾರ್ಡ್ ಸಭೆ ಅಂದರೆ ನಮ್ಮ ಚಿನಕುರಳಿ ಗ್ರಾಮ ಪಂಚಾಯಿತಿಯಲ್ಲಿ ಇರೋದು 15 ಗ್ರಾಮಗಳು. ಪ್ರತಿಯೊಂದು ಗ್ರಾಮಗಳಿಗೂ ನಾವು ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಗಳನ್ನ ಪ್ರತಿಯೊಂದು ಗ್ರಾಮಕ್ಕೆ 1 ಗಂಟೆ 2 ಗಂಟೆ ಟೈಮು ಅಲ್ಲಿ ವಾಸ್ತವಿಕವಾಗಿ ಆ ಗ್ರಾಮಗಳನ್ನ ಸುತ್ತಾಡಿ ಅಲ್ಲಿ ಏನೇನು ಸಮಸ್ಯೆಗಳಿದೆ, ಮುಂದೆ ಅಲ್ಲಿ ಏನೇನು ಕೆಲಸಗಳಾಗಬೇಕು ಅಂತ ಸಾರ್ವಜನಿಕರೊಂದಿಗೆ ಚರ್ಚೆ ಮಾಡಿ ಅದನ್ನು ಒಂದು ಪಟ್ಟಿ ಮಾಡ್ಕೊಳ್ತೀವಿ ಸರ್ ನಾವು ವಾರ್ಡ್ ಸಭೆಗಳಲ್ಲಿ. ಕುಡಿಯೋ ನೀರು ಸಮಸ್ಯೆ ಇರ್ಬೋದು, ಚರಂಡಿ ಸಮಸ್ಯೆ ಇರ್ಬೋದು, ಸ್ವಚ್ಛತೆ ಸಮಸ್ಯೆ ಇರ್ಬೋದು, ರಸ್ತೆ ಸಮಸ್ಯೆ ಇರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ವಾರ್ಡ್ ಸಭೆಗಳನ್ನು ಅದನ್ನು ಪಟ್ಟಿ ಮಾಡಿಕೊಂಡು ಬಂದು ವಾರ್ಡ್ ಸಭೆ ಮುಗಿದ ನಂತರ ಒಂದು ದಿನ ಚಿನಕುರಳಿ ಗ್ರಾಮದಲ್ಲಿ ಗ್ರಾಮ ಸಭೆಗಳನ್ನ ಏರ್ಪಡಿಸ್ತೀವಿ ಸರ್. ಗ್ರಾಮ ಸಭೆಗಳಲ್ಲಿ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಬಂದಿರ್ತಾರೆ. ಅಂದರೆ ಕೃಷಿ ಅಧಿಕಾರಿ ಇರ್ಬೋದು, ತೋಟಗಾರಿಕೆಯ ಅಧಿಕಾರಿ ಇರ್ಬೋದು, KEB ಅವರು, ಆರೋಗ್ಯ ಅಧಿಕಾರಿ ಇರ್ಬೋದು, ಮತ್ತು ಸ್ಕೂಲ್ HM ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು RI ಇರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ಅಲ್ಲಿ ಗ್ರಾಮ ಸಭೆಯಲ್ಲಿ ಅವರವರ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳ ಬಗ್ಗೆ ರೈತರಿಗೆ, ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾರೆ ಸರ್. ಮತ್ತು ಅಲ್ಲೇ ಕೂಡ ನಾವು ಯಾವುದೇ ಥರ ಅಪ್ಲಿಕೇಶನ್ಸ್ಗಳು ಬಂದ್ರೂ ಅಲ್ಲೇ ಕಲೆಕ್ಟ್ ಮಾಡಿ ಅದನ್ನು ನಾವು ಮುಂದಿನ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಿರ್ಬೋದು ಅಥವಾ 15 ಹಣಕಾಸು ಯೋಜನೆಗಿರ್ಬೋದು ಯಾವ್ಯಾವುದಕ್ಕೆ ಕೆಲಸಗಳನ್ನ ಸೇರಿಸ್ಕೊಂಡು ಅದನ್ನು ಕ್ರಿಯಾ ಯೋಜನೆಯನ್ನು ತಯಾರಿಸಿ ನಂತರ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆಗೊಂಡು ನಂತರ ಕಾಮಗಾರಿಗಳನ್ನ ಕೈಗೊಳ್ತೀವಿ ಸರ್. ಇದು 3ನೇದಾಯಿತು. ಮುಂದಿನ ಚಟುವಟಿಕೆ ನಾನು ಹೇಳಿದಾಗೆ 15ನೇ ಹಣಕಾಸು ಯೋಜನೆ ಸರ್. 15ನೇ ಹಣಕಾಸು ಯೋಜನೆಯಲ್ಲಿ ಸರ್ಕಾರದಿಂದ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ. ಈಗ ಅಟ್ ಪ್ರೆಸೆಂಟ್ ನಮಗೆ 45 ಲಕ್ಷದಿಂದ 50 ಲಕ್ಷ ರೂಗಳವರೆಗೆ ಅನುದಾನ ಬಿಡುಗಡೆ ಆಗುತ್ತೆ ಸರ್. ಅದು 4 ಕಂತುಗಳಲ್ಲಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ಅನಿರ್ಬಂಧಿತ ಅನುದಾನ ಮತ್ತು ನಿರ್ಬಂಧಿತ ಅನುದಾನ ಅಂತ ಇರುತ್ತೆ. ನಿರ್ಬಂಧಿತ ಅನುದಾನದಲ್ಲಿ ನಾವು 60% ಏನು ಅಮೌಂಟ್ ರಿಲೀಸ್ ಆಗಿದೆ ಅದರಲ್ಲಿ ನಾವು ನಿರ್ಬಂಧಿತ ಅನುದಾನವನ್ನು ಬಳಕೆ ಮಾಡ್ತೇವೆ. ನಿರ್ಬಂಧಿತ ಅನುದಾನದಲ್ಲಿ 50% ಕುಡಿಯುವ ನೀರು ಪೂರೈಕೆ, ಇನ್ನು ಉಳಿದ 50% ಸ್ವಚ್ಛತೆಗಾಗಿ ನಾವು ಮೀಸಲಿಡ್ತೇವೆ. ಇನ್ನು 40% ಏನು ಉಳಿದಿದೆ ಅದನ್ನು ಅನಿರ್ಬಂಧಿತ ಅನುದಾನದಲ್ಲಿ ನಾವು ಯಾವುದೇ ಕಾಮಗಾರಿಗಳನ್ನ, ಅದಕ್ಕೆ ಏನು ನಿರ್ಬಂಧಿತ ಇಲ್ಲ ಸರ್, ಹೆಸರು ಹೇಳೋ ಥರ ಅನಿರ್ಬಂಧಿತ, ಯಾವುದೇ ಕಟ್ಟಡ ಕಾಮಗಾರಿಗಳಿಗಿರ್ಬೋದು ಅಥವಾ ರಸ್ತೆಗಿರ್ಬೋದು ಅಥವಾ ನಮ್ಮ ಪಂಚಾಯಿತಿಗಳಿಗೆ ಬೇಕಾಗಿರುವ ವಿದ್ಯುತ್ ಸಾಮಗ್ರಿಗಳಿರ್ಬೋದು, ಕುಡಿಯೋ ನೀರಿನ ಸಾಮಗ್ರಿಗಳಿರ್ಬೋದು, ಮೋಟಾರ್ ರಿಪೇರಿಗಿರ್ಬೋದು, ಆ ಒಂದು ಸೌಲಭ್ಯಗಳಿಗೆ ನಾವು ಅದನ್ನು ಉಪಯೋಗಿಸ್ಕೊಳ್ತೀವಿ ಸರ್. 15ನೇ ಹಣಕಾಸು ಯೋಜನೆ. ಮತ್ತು 5ನೇದು ಬಂದು ಸ್ವಚ್ಛ ಭಾರತ್ ಯೋಜನೆ ಸರ್. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿ ಹಿಂದೆ 2013ರಿಂದ ಆಚೆ ಕೇವಲ ಬೆರಳೆಣಿಕೆಯಷ್ಟು ಶೌಚಾಲಯಗಳು ಮಾತ್ರ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿತ್ತು. ಆದರೆ 2013ರಿಂದ ಈಚೆ ನಾವು ಈಗ 100% ಶೌಚಾಲಯಗಳು, ಪ್ರತಿ ಕುಟುಂಬದಲ್ಲೂ ಶೌಚಾಲಯ ಇರುವಂತೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಿ ಈಗ ಹೊಸದಾಗಿ ಮನೆ ಕಟ್ಟುವವರಿಗೂ ಕೂಡ ಅದನ್ನು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿ ಅವರಿಗೆ ಶೌಚಾಲಯಕ್ಕೆ ಪ್ರೋತ್ಸಾಹ ಧನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ಇದೆ ಸರ್. ಮತ್ತು ನೆಕ್ಸ್ಟ್ ಬಂದು ವಸತಿ ಯೋಜನೆ. ವಸತಿ ಯೋಜನೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬಸವ ವಸತಿ ಯೋಜನೆ ಮತ್ತು ಅಂಬೇಡ್ಕರ್ ವಸತಿ ಯೋಜನೆ 3 ವಸತಿ ಯೋಜನೆಗಳಿದೆ ಸರ್. ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ನಾವು ಕೇವಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಅದನ್ನು ಮೀಸಲಿಡ್ತೇವೆ. ಮತ್ತು ಬಸವ ವಸತಿ ಯೋಜನೆ ಅಡಿಯಲ್ಲಿ ನಾವು ಯಾರಿಗೆ ವಸತಿ ಇರುವುದಿಲ್ಲ
ಅಂಥವರನ್ನು ಗುರುತು ಮಾಡಿ ಗ್ರಾಮ ಸಭೆಗಳಲ್ಲಿ ಆಯ್ಕೆ ಮಾಡಿ ಅಂಥವರಿಗೆ ಪಟ್ಟಿ ಮಾಡಿ ಅದನ್ನು ಬಸವ ವಸತಿ ಯೋಜನೆಯಡಿ ನಾವು ಒಂದು ಪಟ್ಟಿಯನ್ನು ತಯಾರಿಸ್ತೇವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತಂದರೆ ಈ ಹಿಂದೆನೇ 3-4 ವರ್ಷಗಳ ಹಿಂದೆನೇ ವಸತಿ ರಹಿತರು ಮತ್ತು ನಿವೇಶನ ರಹಿತರಿಗೆ ನಾವು ಒಂದು ಸರ್ವೆ ಮಾಡಿ ಅದನ್ನು ಪ್ರಯಾರಿಟಿ ವೈಸು ನಾವು ಒಂದು ಪಟ್ಟಿಯನ್ನು ತಯಾರು ಮಾಡಿದ್ದೇವೆ. ಆ ಪ್ರಯಾರಿಟಿ ವೈಸಲ್ಲಿ ಸೀನಿಯಾರಿಟಿ ಲಿಸ್ಟಿಂದ ಬರೋ ಅಂಥವ್ರಿಗೆ ಮಾತ್ರ ಆಯ್ಕೆ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ನಾವು ವಸತಿಗಳನ್ನು ನಿರ್ಮಾಣ ಮಾಡಲು ಅವಕಾಶ ಕೊಡ್ತೇವೆ ಸರ್. ಅದರಲ್ಲಿ ನಾವು 4 ಕಂತುಗಳಲ್ಲಿ ಹಣ ಬಿಡುಗಡೆ ಮಾಡ್ತೀವಿ. ಒಂದು ಫೌಂಡೇಶನ್ ಇದ್ದಾಗ ಒಂದು ಕಂತು, ಮತ್ತು ಬಿಲ್ಡಿಂಗ್ ಅಂದರೆ ಗೋಡೆ ಬಂದಾಗ ಒಂದು ಕಂತು, ಲಿಂಟ್ಲ್ ಬಂದಾಗ ಒಂದು ಕಂತು, ಮತ್ತು ಕೊನೆಯದಾಗಿ ರೂಫ್ಗೆ ಬಂದಾಗ ಒಂದು ಕಂತು 30 ಸಾವಿರಗಳನ್ನ ಬಿಡುಗಡೆ ಮಾಡಿ 1,20,000 ಬಸವ ವಸತಿ ಯೋಜನೆಯಡಿ. ಮತ್ತು ಕೊನೆಯದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಡ 27,000 ರೂಗಳನ್ನು ವಸತಿ ಯೋಜನೆಗೆ ಕೊಡ್ತೇವೆ. ಅಲ್ಲಿಗೆ ಹೆಚ್ಚು ಕಡಿಮೆ 1,50,000 ರೂಗಳನ್ನು ಸಾಮಾನ್ಯ ವರ್ಗದವರಿಗೆ ಕೊಡ್ತೇವೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 1,75,000 ರೂಗಳನ್ನು ಕೊಟ್ಟು 27,000 ರೂಗಳನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೊಡ್ತೇವೆ ಸರ್. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ಸಾಕಷ್ಟು ಯೋಜನೆಗಳು ಪಂಚಾಯತ್ ಮೂಲಕ ಅನುಷ್ಠಾನ ಆಗ್ತವೆ. ಹೌದು ಹೌದು ಸರ್, ಅಲ್ವೇ? ಸಾಕಷ್ಟು ಯೋಜನೆಗಳಾಗುತ್ತೆ ಸರ್. ಈಗ ಮುಂಚೆ ಹಾಗೆ ನೀವು ಪೇಪರ್ ಫೈಲ್ಗಳಲ್ಲಿ ಇಲ್ಲ, ಈಗ ಎಲ್ಲ ಈ ಆಫೀಸ್ ಆಗ್ಬಿಟ್ಟಿದೆ ಅಂತ ಭಾವಿಸ್ತೀನಿ ಪಂಚಾಯತ್. ಹೌದು ಹೌದು ಸರ್. ಈಗ ನಿಮ್ಮ ಪಂಚಾಯತು ಅದೇ ರೀತಿ ಆಗಿದೆಯಾ ಮೇಡಮ್? ಹೌದು ಸರ್. ಈಗ ನಾನು ಏನು ಹೇಳಿದೆ ಅದು ISO ಸರ್ಟಿಫಿಕೇಷನ್ನಲ್ಲಿ ಆಯ್ಕೆಯಾಗಿರೋದ್ರಿಂದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ನಲ್ಲಿ ಪ್ರತಿಯೊಂದು ಕೂಡ ಯಾವುದೂ ಕೂಡ ನಾವು ಮ್ಯಾನ್ಯುಯಲ್ ಆಗಿ ಮಾಡ್ತಲ್ಲ ಸರ್. ಈಗ ಹಿಂದೆ ನಾವು ಯಾವುದೇ ಒಂದು ಕಟ್ಟಡ ಲೈಸೆನ್ಸ್ ಇರ್ಬೋದು, ಜನರಲ್ ಲೈಸೆನ್ಸ್ ಇರ್ಬೋದು, ಖಾತೆಗಳಿರ್ಬೋದು, ಅದನ್ನೆಲ್ಲ ಮ್ಯಾನ್ಯುಯಲ್ ಆಗಿ ಮಾಡ್ತಾ ಇದ್ವಿ. ಈಗ ನಾವು ಪ್ರತಿಯೊಂದನ್ನು ಕೂಡ ಪಂಚತಂತ್ರ 2 ತಂತ್ರಾಂಶದಲ್ಲಿ ನಾವು ಅದನ್ನು ಅಳವಡಿಸಿ ಅದರಲ್ಲಿ ಸೂಕ್ತ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಕೂಡ ಅವರ ಮೊಬೈಲ್ ಸಂಖ್ಯೆ ಅದರಲ್ಲಿ ನಮೂದಾಗಿರುತ್ತೆ. ಅವರ ಮೊಬೈಲ್ಗೆ ಕೂಡ ನಾವು ಅದನ್ನು ಕೆಲಸ ಮುಗಿದ ನಂತರ ಅವ್ರ ಮೊಬೈಲ್ಗೆ ಡೈರೆಕ್ಟಾಗಿ ಮೆಸೇಜ್ ಹೊಟ್ಟೋಗುತ್ತೆ ಸರ್, ಇಂಥದ್ದು ನಿಮ್ಮ ಕೆಲಸ ಆಗಿದೆ, ಸೊ ಹಾಗಾಗಿ ನೀವು ಅದನ್ನು ಕಲೆಕ್ಟ್ ಮಾಡ್ಕೊಳ್ಬೋದು ಅಂತ. ಸೊ ಅವರು ಪಂಚಾಯತಿಗೆ ಬಂದು ಅದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸರ್. ರೈತರಿಗೆ ಬಹಳ ದೊಡ್ಡ ಸಮಸ್ಯೆ ಇರೋದು ಈ ರೆವಿನ್ಯೂ ಇಲಾಖೆದು. ಹಾಂ ಸರ್. ಈಗ ಪಹಣಿ ಇರ್ಬೋದು, ಖಾತೆ ಮತ್ತು ಜಮೀನಿನ ಅಳತೆ, ಜಮೀನಿನ ವ್ಯಾಜ್ಯ, ಅದನ್ನು ಪರಿಹರಿಸೋ ನಿಟ್ಟಿನಲ್ಲಿ ಪಂಚಾಯತ್ ಏನಾದರೂ ಕಾರ್ಯನಿರ್ವಹಿಸ್ಬೋದಾ? ಇಲ್ಲ ಸರ್, ಯಾಕಂದರೆ ಅದೇ ಬೇರೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ರೆವಿನ್ಯೂ ಡಿಪಾರ್ಟ್ಮೆಂಟೇ ಬೇರೆ ಆಗುತ್ತೆ. ಮತ್ತು ನಮ್ಮದು ಪಂಚಾಯತ್ ಅಂತಂದರೆ ಓನ್ಲಿ ಗ್ರಾಮ ಠಾಣ ಮಾತ್ರ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ. ಸರ್ವೆ ನಂಬರ್ನಲ್ಲಿ ಅವರು ಅಲಿನೇಷನ್ ಮಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಖಾತೆಗಳು ನಾವು ಮಾಡಿಕೊಡ್ತೀವಿ. ಬಟ್ ಈಗ ಹೊಸದಾಗಿ ಏನಾಗಿದೆ ಅಂತಂದರೆ ಕೆಲವು ಸರ್ವೆ ನಂಬರ್ಗಳಲ್ಲಿ ಮನೆ ಕಟ್ಬಿಟ್ಟಿರ್ತಾರೆ, ಅಂಥವ್ರಿಗೂ ಕೂಡ ನಾವು ಲ್ಯಾಂಡ್ ಟ್ಯಾಕ್ಸ್ ಫಿಕ್ಸ್ ಮಾಡೋದಿಲ್ಲ, ಬಟ್ ಬಿಲ್ಡಿಂಗ್ ಟ್ಯಾಕ್ಸ್ ಫಿಕ್ಸ್ ಮಾಡಿ ಅವ್ರಿಗೆ 11B ಅನ್ನು ಇಶ್ಯೂ ಮಾಡಿ ಕೊಡ್ತೇವೆ ಸರ್. ಅಲ್ಲ ಆರತಿ ಕುಮಾರಿ ಅವರೇ, ಈಗ ಪಂಚಾಯತಿನ ಕೆಲಸ ಈ ಗ್ರಾಮ ಠಾಣೆಯನ್ನು ಗುರುತಿಸೋದು ಅಥವಾ ಅದೇನು ಹೇಳ್ತಾರೆ ಈ ಊರಿನ ಒಂದು ಪ್ಲ್ಯಾನ್ ಮಾಡೋದು ಪಂಚಾಯತ್ ಕೆಲಸನೇ. ಹೌದು ಸರ್, ಹೌದು. ಅಂದಮೇಲೆ ಅದೆಲ್ಲ ನಿಮ್ಮ ವ್ಯಾಪ್ತಿಗೆ ಬರಬೇಕಲ್ಲ? ಹೌದು ಸರ್, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವಂಥದ್ದೆಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಬರುತ್ತೆ ಸರ್. ಬಟ್ ಸರ್ವೆ ನಂಬರ್ ಜಾಗ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಸರ್. ಸರ್ವೆ ನಂಬರ್ದೇನಾದರೂ ಅಲಿನೇಷನ್ ಆಗಿದ್ರೆ ಅದು ಗ್ರಾಮ ಪಂಚಾಯತಿಗೆ ಬರುತ್ತೆ ಸರ್. ನಿಮ್ಮ ಗ್ರಾಮ ಸಭೆಗಳಿಗೆ ರೆವಿನ್ಯೂ ಅಧಿಕಾರಿಗಳು ಬರ್ತಾರೆ ಅಂತ ಹೇಳ್ತಿರಲ್ಲ, ಅವಾಗ ಅಲ್ಲಿ ಒಂದಷ್ಟು ಸಮಸ್ಯೆಗಳು ಬಗೆಹರಿತವ್ಯಾ? ಹೌದು ಸರ್, ಅಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ. ಅಲ್ಲಿ ಏನು ಸಾರ್ವಜನಿಕರ ಸಮಸ್ಯೆ ಇದೆ ಅದು ಅಧ್ಯಕ್ಷರ ಸಮ್ಮುಖದಲ್ಲಿ ಕೆಲವು ಬಗೆಹರಿಯುತ್ತೆ ಸರ್ ಅಲ್ಲಿ. ಓಕೆ, ಅಂದರೆ ಗ್ರಾಮ ಸಭೆಗಳು ಯಾವಾಗ ನಡೆಯುತ್ತೆ,
ಯಾರ್ಯಾರು ಬರಬೇಕು ಇಂಥದ್ರ ಬಗ್ಗೆ ಎಲ್ಲ ಪೂರ್ವ ಮಾಹಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರೋ ಜನರಿಗೆಲ್ಲ ಇರುತ್ತಾ? ಹೌದು ಸರ್, ಇರುತ್ತೆ. ಯಾವುದೇ ಒಂದು ಗ್ರಾಮ ಸಭೆಗಳು ಮತ್ತು ವಾರ್ಡ್ ಸಭೆಗಳು ಮಾಡಬೇಕು ಅಂತಂದರೆ ನಾವು 7-8 ದಿನಗಳ ಮುಂಚಿತವಾಗಿಯೇ ಕೂಡ ಅದನ್ನು ಪಾಂಪ್ಲೆಟ್ಸ್ ಎಲ್ಲ ರೆಡಿ ಮಾಡಿಸಿ ಪಾಂಪ್ಲೆಟ್ಸನ್ನು ಪ್ರತಿ ಮನೆಗೆ ಹಂಚಿಕೆ ಮಾಡ್ತೀವಿ ಸರ್. ಮತ್ತು ಥ್ರೂ ನಮ್ಮ ವಾಟರ್ ಮನೆ ಮನೆಗೆ ಹೋಗಿ ಹಂಚಿಕೆ ಮಾಡಿ ಅವ್ರಿಗೆ ವಿಷಯ ತಿಳಿಸ್ತಾರೆ ಸರ್. ಈಗ ಗ್ರಾಮ ಪಂಚಾಯತಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೋಬೇಕು ಅಂದರೆ ಏನು ಮಾಡಬೇಕು ಅಂತೀರಿ? ಗ್ರಾಮ ಪಂಚಾಯಿತಿಯಲ್ಲಿ ಪಡೆಯುವ ಸೌಲಭ್ಯಗಳನ್ನ ಪಡಿಬೇಕು ಅಂತ ಅಂದರೆ ಸರ್, ಸಾರ್ವಜನಿಕರು ಮುಖ್ಯವಾಗಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಲ್ಲಿ ಬಹಳ ಕ್ರಿಯಾಶೀಲರಾಗಿ ಭಾಗವಹಿಸಬೇಕು ಸರ್. ಆಗ ಭಾಗವಹಿಸಿದಂಥ ಸಂದರ್ಭದಲ್ಲಿ ರೈತರಿಗಾಗ್ಬೋದು, ಸಾರ್ವಜನಿಕರಿಗಾಗ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ವಿವಿಧ ಇಲಾಖೆಗಳಲ್ಲಿ ಸಿಗುವ ಸವಲತ್ತಿನ ಬಗ್ಗೆ ಅವರಿಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಮತ್ತು ನಾವು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನೋಟಿಸ್ ಬೋರ್ಡ್ನಲ್ಲೂ ಕೂಡ ಹಾಕಿರ್ತೇವೆ ಯಾವ್ಯಾವ ಸವಲತ್ತುಗಳು ಸಿಗುತ್ತೆ ಅಂತ. ಮತ್ತು ವಿವಿಧ ಇಲಾಖಾ ಅಧಿಕಾರಿಗಳು ಕೂಡ ನಮ್ಮ ಗ್ರಾಮ ಪಂಚಾಯಿತಿ ನೋಟಿಸ್ ಬೋರ್ಡ್ಗಳಲ್ಲಿ ಹಾಕಿರೋದ್ರಿಂದ ಮತ್ತು ಪ್ರತಿಯೊಂದು ಯಾವುದೇ ಮಾಹಿತಿಗಳಿರ್ಬೋದು ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಅವರಿಗೆ ಸಂಪೂರ್ಣ ಮಾಹಿತಿ ಸಿಗೋದ್ರಿಂದ ಪ್ರತಿಯೊಬ್ಬರು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯಲ್ಲಿ ಕ್ರಿಯಾಶೀಲರಾಗಿ ಪಾಲ್ಗೊಳ್ಬೇಕು ಅಂತ ನಾನು ಹೇಳ್ತೀನಿ ಸರ್. ಅಲ್ಲ, ಸೌಲಭ್ಯ ಪಡ್ಕೋಬೇಕು ಅಂತಾದರೆ ಅವರು ಅರ್ಜಿಯನ್ನೇ ಕೊಡಬೇಕಲ್ವೇ? ಅರ್ಜಿಯನ್ನು ಕೊಡಬೇಕು ಅಂತ ಏನಿಲ್ಲ ಸರ್. ವಾರ್ಡ್ ಸಭೆಗೆ ಹೋದರೆ ಅವ್ರ ಹೆಸರು ಬರ್ಸಿದ್ರೆ ಸಾಕು. ಹೆಸರು ಬರ್ಸಿ ನಮಗೆ ಇಂಥ ಕೆಲಸಗಳು ಆಗಬೇಕು ಅಂತ ಕೇವಲ ಹೆಸರು ಬರ್ಸಿದ್ರೆ ಸಾಕು. ವಾರ್ಡ್ ಸಭೆಗಳಲ್ಲಿ ನಾವು ಅದನ್ನು ಕ್ರಿಯಾ ಯೋಜನೆಗೆ ತೊಗೊಳ್ತೇವೆ ಸರ್. ಅಲ್ಲ, ಈಗ ಸಕಾಲ ಇದೆ, ನೀವು ಅರ್ಜಿ ವಿಲೇವಾರಿಯನ್ನು ತಕ್ಷಣ ಮಾಡಬೇಕಾಗತ್ತೆ. ಆದರೆ ಈಗ ಬೇರೆ ಬೇರೆ ಇಲಾಖೆಗಳೆಲ್ಲ ಏನು ಮಾಡಿದ್ದಾವೆ, ಅರ್ಜಿಯನ್ನು ಪ್ರಯಾರಿಟಿ ಮಾಡಿ ಇಟ್ಕೋತವೆ. ಯಾರು ಮೊದಲು ಕೊಟ್ಟಿರ್ತಾರೆ ಅವ್ರದ್ದು ಮೇಲಿರುತ್ತೆ, ನಂತರ ಬಂದವ್ರದ್ದು ಕೆಳಗಿರುತ್ತೆ. ಹಾಗೆ ಪಂಚಾಯತ್ ಕೂಡ ಅದೇ ವಿಧಾನವನ್ನು ಅನುಸರಿಸುತ್ತೆ. ಹೌದು ಸರ್. ಯಾವುದೇ ಒಂದು ಕೂಡ ಬಂದ್ರೂ ನಾವು ಆನ್ಲೈನ್ನಲ್ಲಿ ಅದನ್ನು ಹಾಕೊಳ್ತೀವಿ ಸರ್. ಯಾವುದೇ ಒಂದು ಅರ್ಜಿಗಳು ಬಂದರೂ ಕೂಡ ನಾನು ಆಗಲೇ ಹೇಳ್ದಾಗೆ ಫ್ರಂಟ್ ಆಫೀಸ್ ಕೌಂಟ್ರಲ್ಲಿ ಅದು ಹೆಲ್ಪ್ ಡೆಸ್ಕ್ ಅಥವಾ ಫ್ರಂಟ್ ಆಫೀಸ್ ಕೌಂಟ್ರಲ್ಲಿ ಅದು ಸ್ಕ್ರೂಟಿನೈಸ್ ಆಗುತ್ತೆ ಸರ್. ಯಾವುದೇ ಎಲ್ಲ ಅದಕ್ಕೆ ಸಂಬಂಧಪಟ್ಟ ಪೂರಕ ದಾಖಲಾತಿಗಳೆಲ್ಲ ಇದೆಯಾ ಅಂತ ಒಂದು ಸ್ಕ್ರೂಟಿನೈಸ್ ಆಗಿ ಯಾವುದೇ ಒಂದು ದಾಖಲಾತಿಗಳಿಲ್ಲ ಅಂತ ಅಂದರೆ ಅಲ್ಲೇ ಇಂಥ ದಾಖಲಾತಿಗಳನ್ನ ಕೊಡಿ ಅಂತ ಹೇಳಿ ದಾಖಲಾತಿಗಳೆಲ್ಲ ಸರಿ ಇದ್ದಂಥ ಸಂದರ್ಭದಲ್ಲಿ ನಾವು ಆನ್ಲೈನ್ಗೆ ಅದನ್ನು ಹಾಕೊಳ್ತೀವಿ ಸರ್. ಯಾವುದೇ ಅರ್ಜಿಗಳನ್ನ ಆನ್ಲೈನ್ನಲ್ಲಿ ಸೀನಿಯಾರಿಟಿ ವೈಸು ನಾವು ಅದನ್ನು ಕ್ಲಿಯರ್ ಮಾಡ್ತಾ ಬರ್ತೀವಿ. ಸಾಮಾನ್ಯ ಸಭೆಯಲ್ಲಿ ಇಟ್ಟು ಅದನ್ನು ರೆಸಲ್ಯೂಷನ್ ಮಾಡಿ ಆ ರೆಸಲ್ಯೂಷನ್ ನಂಬರ್ ಮತ್ತು ಡೇಟ್ ಕೊಡಬೇಕಾಗ್ತದೆ ಸರ್. ಅದನ್ನು ಕೊಟ್ಟು ನಾವು ಅಲ್ಲೆಲ್ಲ ಕ್ಲಿಯರ್ ಮಾಡ್ತೀವಿ. ಆರತಿ ಕುಮಾರಿ ಅವರೇ, ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಯೊಂದಿಗೆ ಶುರುವಾದದ್ದು ಗ್ರಾಮ ಪಂಚಾಯಿತಿಗಳು. ಹೌದು ಸರ್. ಅಂದರೆ ಇಲ್ಲಿ ಕೇವಲ ತಾವಷ್ಟೇ ಇರೋದಿಲ್ಲ, ಚುನಾಯಿತ ಪ್ರತಿನಿಧಿಗಳು ಕೂಡ ಇರ್ತಾರೆ. ಹೌದು ಸರ್. ಅಲ್ವಾ? ಹೌದು ಸರ್. ಹಾಗಾಗಿ ಅವರೊಂದಿಗೆ ಸಮನ್ವಯತೆ ಮತ್ತು ಅವರ ಆಶಯಗಳಿಗೆ ಪ್ರತಿಸ್ಪಂದನೆ, ಈ ಸಮಸ್ಯೆಗಳು ಸವಾಲುಗಳು ಹೇಗೆ ಎದುರಿಸ್ಕೊಂಡು ಜೊತೆಯಾಗಿ ತೆಗೆದುಕೊಂಡು ಹೋಗಬಹುದು ಅಂತ ಅನ್ಸುತ್ತೆ. ಹೌದು ಸರ್. ನಾನು ಇನ್ನೊಂದು ಹೆಮ್ಮೆಯ ವಿಷಯ ಹೇಳಬೇಕು ಅಂತ ಅಂದರೆ ನಮ್ಮ ಚಿನ್ಕುಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನಂತಂದರೆ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಎಲ್ಲರದು ಒಂದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಸರ್. ಈಗ ನಾವು ಯಾವುದೇ ಒಂದು ಸರ್ಕಾರದಿಂದ ಬಂದಂಥ ಒಂದು ಸುತ್ತೋಲೆನ ಈ ಥರ ಇದೆ, ಈ ಥರ ಮಾಡಬೇಕು, ಅಥವಾ ಯಾವುದೇ ಒಂದು ಕಟ್ಟಡ ಲೈಸೆನ್ಸ್ಗಿರ್ಬೋದು, ಖಾತೆಗಾಗ್ಬೋದು, ಈಗ ಹೊಸ ಥರ ಈ ಥರ ಪೂರಕ ದಾಖಲಾತಿಗಳನ್ನ ಕೇಳಿದ್ದಾರೆ, ಇದಿಲ್ಲದೇ ನಾವು ಮಾಡೋಕ್ಕಾಗೋದಿಲ್ಲ ಅಂತ ಅಂದರೆ ಪ್ರತಿಯೊಬ್ಬರು ಸದಸ್ಯರು ಕೂಡ ಅದಕ್ಕೆ ತಲೆಬಾಗಿ ಹೌದು ಈ ಸರ್ಕಾರ ಏನು ಹೇಳಿದೆ, ಏನು ರೂಲ್ಸ್ ಇದೆ ಆ ಥರ ನೀವು ಕೆಲಸ ಕಾರ್ಯಗಳನ್ನ ಮಾಡಿ ಮೇಡಮ್ ಅಂತ ಹೇಳ್ತಾರೆ. ಮತ್ತು ಯಾವುದೇ ಒಂದು ವಾರ್ಡ್ ಸಭೆಗಿರ್ಬೋದು ಅಥವಾ ಗ್ರಾಮ ಸಭೆಗಿರ್ಬೋದು ಎಲ್ಲ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲ ಸೇರಿ ಚರ್ಚೆ ಮಾಡಿ ಯಾವ ಕೆಲಸ ಕಾರ್ಯಗಳನ್ನ ತಗೊಳ್ಬೇಕು ಅಂತ ಚರ್ಚೆ ಮಾಡಿ ತಗೊಳ್ಳೋದ್ರಿಂದ ಯಾವುದೇ ಥರ ಭಿನ್ನಾಭಿಪ್ರಾಯಗಳು ಇದುವರೆಗೂ ಬಂದಿಲ್ಲ ಸರ್. ಸೊ ಹಾಗಾಗಿ ನಮ್ಮ ಒಂದು ಪಂಚಾಯಿತಿಯಲ್ಲಿ ಕೆಲಸಗಳು ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಒಂದು ಪಂಚಾಯತ್ ಒಂದು ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತಾವೊಂದು ಕ್ರಿಯಾ ಯೋಜನೆನೇ ಮಾಡ್ತೀರಿ. ಹೌದು ಸರ್. ಅಲ್ವಾ? ಅದನ್ನು ಒಂದು 3 ತಿಂಗಳು ಮುಂಚೆನೇ ಮಾಡಿಬಿಟ್ಟಿರ್ತೀರಿ. ಯಾಕೆಂದರೆ ಅದನ್ನು ತಾವು ಸರ್ಕಾರಕ್ಕೆ ಸಲ್ಲಿಸಬೇಕು. ಅದನ್ನು ಆಧಾರವಾಗಿ ಇಟ್ಕೊಂಡು ತಮಗೆ ಅನುದಾನ ಏನಿದೆ ಅದು ಬಿಡುಗಡೆ ಆಗುತ್ತೆ ಅಲ್ವಾ? ಈ ತರಹ ಕ್ರಿಯಾ ಯೋಜನೆ ನಿಮ್ಮ ಪಂಚಾಯತ್ಗೆ ತಾವು ಮಾಡಿದರೆ ಮುಂದಿನ ದಿನದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಅನ್ನೋದು ತಮ್ಮ ನಿರೀಕ್ಷೆ ಇದೆ? ಸರ್, ಈಗ ಕ್ರಿಯಾ ಯೋಜನೆ ಅಂತ ಅಂದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ನಾನು ಆಗಲೇ ಹೇಳ್ದಾಗೆ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳಲ್ಲಿ ಹೋಗಿ ಅಲ್ಲಿ ಸಾರ್ವಜನಿಕರಿಂದ ಬರುವ ಕೆಲವೊಂದು ಯಾವ ಕಡೆ ಚರಂಡಿ ಮಾಡಬೇಕು, ಯಾವ ಕಡೆ ರಸ್ತೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿರ್ತೇವೆ ಸರ್. ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಕಾಮಗಾರಿಗಳನ್ನ ಮಾಡ್ತೇವೆ. ಇನ್ನು 15ನೇ ಹಣಕಾಸು ಯೋಜನೆಯಲ್ಲಿ ನಾವು ಮಾಡುವ ಕ್ರಿಯಾ ಯೋಜನೆ ಏನಂತಂದರೆ 4 ಕಂತುಗಳಲ್ಲಿ ಬಿಡುಗಡೆಯಾಗುವುದನ್ನು ನಾವು ಒಂದೇ ಬಾರಿಗೆ
ಕ್ರಿಯಾ ಯೋಜನೆಯನ್ನು ಮಾಡಿ ಅದನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಂದ ನಾವು ಅನುಮೋದನೆ ಪಡೆದು ಕೆಲಸ ಕಾರ್ಯಗಳನ್ನ ಶುರು ಮಾಡ್ತೀವಿ ಸರ್. ಅಂದರೆ ಆ್ಯಕ್ಷನ್ ಪ್ಲಾನ್ ಅಂತಿರಲ್ಲ, ಎಷ್ಟೋ ಸಂದರ್ಭದಲ್ಲಿ 5 ವರ್ಷದ ಆ್ಯಕ್ಷನ್ ಪ್ಲಾನ್ ಮಾಡೋಕ್ಕೂ ಕೂಡ ಕೆಲವು ಸರಿ ಸರ್ಕಾರ ಕೇಳ್ಬೋದು. ಹೌದು ಸರ್, ದೂರದೃಷ್ಟಿ ಯೋಜನೆಯಲ್ಲಿ ನಾವು ಮಾಡ್ತೇವೆ ಸರ್ 5 ವರ್ಷದ. ಆ ತರಹ ದೂರದೃಷ್ಟಿ ಏನೇನಿದೆ ನಿಮಗೆ ಅಂತ ನಿಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳ ಅಭಿವೃದ್ಧಿಗೆ? ಸರ್, ದೂರದೃಷ್ಟಿ ಯೋಜನೆಯಲ್ಲಿ ಮುಖ್ಯವಾಗಿ ನಮಗೆ ಊರು ಬೆಳೀತಾ ಇರೋದ್ರಿಂದ ನೀರಿಂದೇ ಮುಖ್ಯವಾದ ಸಮಸ್ಯೆಗಳಿರೋದು ಸರ್. ಸೊ ಹಾಗಾಗಿ ನಾನು ಈಗಾಗಲೇ ತಿಳಿಸಿದಂತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ 15 ಗ್ರಾಮಗಳಿದ್ದು ಈಗ 6ರಿಂದ 7 ಗ್ರಾಮಗಳಿಗೆ ಮಾತ್ರ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡಿದ್ದೇವೆ. ಮುಂದಿನ ಒಂದು ದೂರದೃಷ್ಟಿ ಯೋಜನೆಯಲ್ಲಿ 15 ಗ್ರಾಮಗಳಿಗೆ ನಾವು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ನಿರ್ಮಾಣ ಮಾಡಿ, ಮತ್ತು ನಮ್ಮ ಚಿನ್ಕುರುಳಿ ಗ್ರಾಮದಲ್ಲಿ ಏನು ಮೇಜರ್ ವಾಟರ್ ಟ್ಯಾಂಕ್ಸ್ ಇದೆ ಅದಕ್ಕೆ ಒಂದು ಸಂಪ್ ಥರ ಮಾಡಿ ಒಂದು 5 ಲಕ್ಷ ಲೀಟರ್ ನೀರುಗಳನ್ನ ಸ್ಟೋರೇಜ್ ಮಾಡಿ ಅದರಿಂದ ಕುಡಿಯುವ ನೀರಿನ ಬೇಸಿಗೆ ಸಂದರ್ಭದಲ್ಲಿ ಕುಡಿಯುವ ನೀರು ಸರಬರಾಜು ಮಾಡಲು ತುಂಬ ಕಷ್ಟ ಆಗುತ್ತೆ ಸರ್. ಹಾಗಾಗಿ ನಾನು ಈಗಾಗಲೇ ಹೇಳಿದಾಗೆ ಸ್ವಂತ ಸಂಪನ್ಮೂಲದಿಂದ ನಾವು ಟ್ಯಾಂಕರ್ನ ಕೂಡ ಖರೀದಿ ಮಾಡಿದ್ದೇವೆ. ಸೊ ಟ್ಯಾಂಕರ್ನಲ್ಲೂ ಕೂಡ ನೀರಿನ ಅಭಾವ ಇರುವಾಗ ನಾವು ಗ್ರಾಮದ ಒಳಗೆ ಟ್ಯಾಂಕರ್ ಮುಖಾಂತರ ಕುಡಿಯುವ ನೀರನ್ನ ಸರಬರಾಜು ಮಾಡ್ತೇವೆ. ಸೊ ಹಾಗಾಗಿ ಮುಂದಿನ ದೂರದೃಷ್ಟಿ ಯೋಜನೆಯಲ್ಲಿ ನಾವು ಒಂದು UGD ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡುವಂಥದ್ದು ಒಂದು ಪ್ಲ್ಯಾನ್ ಇದೆ ಸರ್. ಎರಡನೇದಾಗಿ ಕುಡಿಯುವ ನೀರಿನ ಸ್ಟೋರ್ ಮಾಡಲಿಕ್ಕೆ ಅದನ್ನು ಕೂಡ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸರ್. ಜಲಮೂಲ ಯಾವುದು ಮೇಡಮ್ ತಮಗೀಗ? ಸರ್, ನಮಗೆ ತಣ್ಣೂರು ಕೆರೆಯಿಂದ ಬರುತ್ತೆ ನೀರು, ಮತ್ತು KRS ವಾಟರ್ ಸೋರ್ಸಿಂದನೂ ಬರುತ್ತೆ ಸರ್. ಓಕೆ, KRS ಇಂದಲೂ ಇದೆ? KRS ಇಂದನೂ ಇದೆ ಸರ್. ಕೆರೆ ತಣ್ಣೂರಿಂದಲೂ ಇದೆ? ಕೆರೆ ತಣ್ಣೂರಿಂದನೂ ಇದೆ, ಮತ್ತು ಮೂಲ ಬೋರ್ಗಳಿಂದನೂ ಕೂಡ ನೀರು ಸರಬರಾಜು ಆಗುತ್ತೆ ಸರ್. ಅಂದರೆ ಕುಡಿಯೋ ನೀರಿಗಾಗಿ ಪಂಚಾಯತಿನೇ ಬೋರನ್ನು ಕೊರೆಸಿ ಅದನ್ನು ಇದು ಮಾಡಿ. ನಿರ್ವಹಣೆ ಯಾರು ಮಾಡ್ತಾರೆ ಮೇಡಮ್ ಬೋರ್ವೆಲ್ಗಳನ್ನ ನಮ್ಮ ವಾಟರ್ಮನ್ಗಳೇ ಮಾಡ್ತಾರೆ ಸರ್. ಹೌದಾ? ಹಾಂ ಸರ್. ಅಂದರೆ ಈಗ ಎಲ್ಲೆಲ್ಲಿ ನೀರಿನ ಸಮಸ್ಯೆ ಆಗುತ್ತೋ ಅಂತಹ ಸಂದರ್ಭದಲ್ಲಿ ಹೊಸದಾಗಿ ಬೋರ್ವೆಲನ್ನು ಕೊರೆಸ್ತೀರಿ? ಕೊರೆಸಿ ನಾವು RWS ರೂರಲ್ ವಾಟರ್ ಸಪ್ಲೈ ಸ್ಕೀಮ್ನವ್ರಿಗೆ ಒಂದು ಪತ್ರ ವ್ಯವಹಾರ ಮಾಡಿದ್ರೆ ಅವರು ನಮಗೆ ಬೋರ್ಗಳನ್ನ ಕೊರೆಸ್ಕೊಡ್ತಾರೆ. ಮತ್ತು ಮುಂದಿನ ಮೇಂಟೆನೆನ್ಸ್ಗಳು, ಮೋಟ್ರ್ ಇರ್ಬೋದು, ಪೈಪ್ಲೈನ್ಗಳಿರ್ಬೋದು, ಅದೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದನೇ ಮಾಡ್ತೇವೆ ಸರ್. ರೇಷ್ಮೆ ಐಸಿರಿ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಪ್ರಧಾನವಾಗಿ ತಾವು ಮಹಿಳಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತಹ ಮಹಿಳೆಯರ ಅಭಿವೃದ್ಧಿಗಾಗಿ ವಿಶೇಷವಾಗಿ ಏನಾದರೂ ಕಾರ್ಯಕ್ರಮಗಳನ್ನು ಆಲೋಚನೆ ಮಾಡಿದ್ದೀರಾ? ಹೌದು ಸರ್. ಮಹಿಳೆಯರಿಗಾಗಿ ಅಂತ ಅಂದರೆ ನಾವು ಸಂಜೀವಿನಿ ಒಕ್ಕೂಟದ ಸಂಘ ಅಂತ ಒಂದಿದೆ ಸರ್ ನಮ್ಮಲ್ಲಿ. ಅಂದರೆ ಬಹಳ ಸಂಘಗಳಿದೆ, ಅದರಲ್ಲಿ ಸಂಜೀವಿನಿ ಒಕ್ಕೂಟದ ಸಂಘದವರಿಗೆ ನಾನು ಈಗಾಗಲೇ ಹೇಳಿದ ಹಾಗೆ ನಮ್ಮ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಈ ಒಂದು ಸಂಜೀವಿನಿ ಒಕ್ಕೂಟದ ಸಂಘದವರು ಅದರಲ್ಲಿ ಪಾಲ್ಗೊಳ್ಳಬಹುದು. ಸೊ ಹಾಗಾಗಿ ನಮ್ಮಲ್ಲಿ ಮತ್ತು ಅವರಲ್ಲಿ ಒಂದು ಮೆಮೊರಂಡಮ್ ಮಾಡ್ಕೊಂಡಿದ್ದೀವಿ. ನಿಮ್ಮಲ್ಲಿ ಯಾರಿಗಾದರೂ ಉದ್ಯೋಗಾವಕಾಶ ಬೇಕಿದ್ದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬಂದು ಕೆಲಸ ನಿರ್ವಹಿಸ್ಬೋದು ಅಂತ. ಸೊ ಅದು ಮುಂದಿನ 1-2 ತಿಂಗಳಲ್ಲಿ ಅದು ಕೂಡ ಕಾರ್ಯೋನ್ಮುಖವಾಗುತ್ತದೆ ಸರ್. ಮತ್ತು ಅವರಿಗೆ ಒಂದು ನಮ್ಮ ಗ್ರಾಮ ಪಂಚಾಯಿತಿ ಕಡೆಯಿಂದನೇ ಒಂದು ಬಿಲ್ಡಿಂಗ್ ಕೂಡ ನಾವು ಕೊಟ್ಟಿದ್ದೇವೆ ಅವರ ಒಂದು ಸಂಘದ ಇದಕ್ಕೆ ಕೆಲಸ ಕಾರ್ಯಗಳಿಗೆ. ಗ್ರಾಮಕ್ಕೊಂದು ಲೈಬ್ರರಿ ಇರಬೇಕು, ಒಂದು ರೈತರ ಸಂಘ ಇರಬೇಕು, ಯುವಕರ ಸಂಘ ಇರಬೇಕು, ಹೀಗೆ ಬಹಳಷ್ಟು ಕಲ್ಪನೆಗಳಿದ್ದಾವೆ. ಸಮಗ್ರವಾದ ಒಂದು ಗ್ರಾಮದ ಚಿಂತನೆಯನ್ನು ತೆಗೆದುಕೊಂಡಾಗ ನಿಮ್ಮ ಗ್ರಾಮದಲ್ಲಿ ಗ್ರಂಥಾಲಯ ಇದೆಯಾ ಮೇಡಮ್? ಖಂಡಿತ ಇದೆ ಸರ್. ಯುವಕರ ಸಂಘ ಏನಾದರೂ ಇದೆಯಾ? ಹೇಗೆ? ಖಂಡಿತ ಇದೆ ಸರ್. ನಮ್ಮಲ್ಲಿ ಡಿಜಿಟಲ್ ಲೈಬ್ರರಿ ಮತ್ತು ಬಿಕನ್ ಲೈಬ್ರರಿ ಎರಡೂ ಕೂಡ ಲಭ್ಯ ಇದೆ ಸರ್. ಡಿಜಿಟಲ್ ಲೈಬ್ರರಿ ಅಂತಂದರೆ ಪ್ರತಿಯೊಂದು ಡಿಜಿಟೀಕರಣ ಆಗುವಂಥದ್ದು ಒಂದು ಲೈಬ್ರರಿ ಇದೆ. ಅದರಲ್ಲಿ ಅದು ನಾವು ಗರ್ಲ್ಸ್ ಹೈಸ್ಕೂಲ್ ಸಮೀಪದಲ್ಲೇ ಇಟ್ಟಿರೋದ್ರಿಂದ ಮಕ್ಕಳಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಅಂದರೆ 24 ಗಂಟೆಗಳ ಕೂಡ ನೆಟ್ಗಳ ವ್ಯವಸ್ಥೆ ಇದೆ.
ಮತ್ತು ಅವರಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ 4ರಿಂದ 5 ಕಂಪ್ಯೂಟರ್ಸ್ಗಳು ಲಭ್ಯವಿರುತ್ತದೆ. ಅವರು ಇಂಟರ್ನೆಟ್ ಸೌಲಭ್ಯದಿಂದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಗಳಿಗೆ ಹಾಗೂ ಹೊರಗಿನವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರತಿಯೊಂದಕ್ಕೂ ಅನುಕೂಲವಾಗುವಂಥ ಪುಸ್ತಕಗಳು, ಮ್ಯಾಗಝಿನ್ಸ್ಗಳು ಎಲ್ಲ ಲಭ್ಯ ಇರುತ್ತೆ ಸರ್ ಡಿಜಿಟಲ್ ಲೈಬ್ರರಿಗೆ. ಮತ್ತು ಅಂಗವಿಕಲರಿಗಾಗಿ ಬಿಕನ್ ಲೈಬ್ರರಿ ಕೂಡ ಅವಶ್ಯಕತೆ ಇದೆ ಸರ್, ಲಭ್ಯ ಇದೆ. ಓಕೆ, ಸಂಘಗಳಿಗೂ ಕೂಡ ಒಂದಷ್ಟು ನೆರವು ಪಂಚಾಯತಿಂದ ದೊರೆಯುತ್ತಾ? ಮಹಿಳಾ ಸಂಘ, ಯುವಕರ ಸಂಘ ಈ ಥರ? ಹೌದು ಸರ್. ಅಂದರೆ ಈಗ ಯುವಕರ ಸಂಘ ಅಂತ ಅಂದರೆ ನಮ್ಮಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಅದರಿಂದ ಅವರು ತೊಗೊಂಡಿದ್ದಾರೆ ಧನ ಸಹಾಯವನ್ನು. ಇನ್ನು ಅದು ಬಿಟ್ಟರೆ ಇನ್ನು ಬೇರೆ ಯಾವುದೇ ಯುವಕರ ಸಂಘ ಆಗಲಿ ಮಹಿಳಾ ಸಂಘಗಳಾಗಲಿ ನಮ್ಮಿಂದ ಯಾವುದೇ ಥರ ಸಹಾಯಕ್ಕಾಗಿ ಇದುವರೆಗೂ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಸರ್. ನಿಮಗೆ IAS ಅಧಿಕಾರಿ ಆಗಬೇಕು ಅಂತ ಓದ್ದವ್ರು ನೀವು ಪಂಚಾಯತಿ ಮಟ್ಟಕ್ಕೆ ಬಂದಿದ್ದೀರಿ, ಜಿಲ್ಲಾ ಮಟ್ಟದಿಂದ. ನಿಮಗೆ ತೃಪ್ತಿ ಇದೆಯಾ? ಖಂಡಿತ ತೃಪ್ತಿ ಇದೆ ಸರ್, ತೃಪ್ತಿ ಇದೆ. ಯಾಕಂದರೆ ಪ್ರತಿಯೊಂದು ಗ್ರಾಮಗಳಲ್ಲಿ ನಾವು ಯಾವುದೇ ಒಂದು ರೈತರಿಗಾಗ್ಬೋದು, ಸಾರ್ವಜನಿಕರಿಗಾಗ್ಬೋದು, ಯಾವುದೇ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ಅಂದರೆ ಅದು ನಾವು ನಮ್ಮ ಬೋರ್ಡ್ ಸಹಾಯದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಕೆಲಸ ನಿರ್ವಹಿಸಿ ಅವ್ರಿಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ಬೋದು. ಹಾಗಾಗಿ ನನಗೆ ಈ ಒಂದು ಕೆಲಸದಲ್ಲಿ ಖಂಡಿತ ತೃಪ್ತಿ ಇದೆ ಸರ್. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಮೇಡಮ್? ಸರ್ 9945917770. ಇನ್ನೊಮ್ಮೆ 9945617770. ಇನ್ನೂ ಒಂದು ಸರಿ ಹೇಳಿ ಮೇಡಮ್. 9945617770. ಒಳ್ಳೆಯದು ಆರತಿ ಕುಮಾರಿ ಅವರೇ, ಇದುವರೆಗೂ ಗ್ರಾಮ ಪಂಚಾಯತ್ಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಭಾಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್.